ವಿಷಕಾರಿ ಹಾವು ಕಚ್ಚಿ 70 ವರ್ಷದ ರೇಷ್ಮೆ ಬೆಳೆಗಾರ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ನಿವಾಸಿ ನಾರಾಯಣಸ್ವಾಮಿ ಅವರು ಎಂದಿನಂತೆ ತಮ್ಮ ತೋಟದಲ್ಲಿ ರೇಷ್ಮೆ ಸೊಪ್ಪು ಕಟಾವು ಮಾಡುತ್ತಿದ್ರು. ಅದೇ ವೇಳೆ ವಿಷಕಾರಿ ಮಂಡಲ ಹಾವು ಕಚ್ಚಿದೆ ಎನ್ನಲಾಗಿದೆ. ಹಾವು ಕಚ್ಚಿದ ತಕ್ಷಣ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಅವರನ್ನು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲು ಮುಂದಾದ್ರು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ನಾರಾಯಣಸ್ವಾಮಿ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನೆ ಕುರಿತು ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳೀಯರು ಸಂತಾಪ ವ್ಯಕ್ತಪಡಿಸಿದ್ದು, ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಹೆಸರು ಸುಧಾಕರ್ ಅಂತ, ಹೊಸಹುಡ್ಯ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಅವ್ರು ನಮ್ಮ ತಾತ ಆಗಬೇಕು. ರೇಷ್ಮೆ ಸೊಪ್ಪು ಕೊಯ್ತಾ ಇದ್ವಿ ಬೆಳಗ್ಗೆ. ಅವಾಗ ಸಡನ್ನಾಗಿ ಹಾವು ಬೈಟ್ ಆಗಿತ್ತು. ಸೊ ಕರ್ಕೊಂಡು ಬರುವಾಗ ಆ ಥರ ಡೆತ್ ಆಗಿದೆ ಅಂತ ನಮಗೆ ಇಂಟಿಮೇಷನ್ ಕೊಟ್ಟರು. ಅದು ಹಾವು ರೆಸರ್ವ್ ವೈಪರು, ಮಂಡ್ರ. ಹೌದು, ಮಂಡ್ರ ಹಾವು. ಹೊಸಹುಡ್ಯ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಹೊಸಹುಡ್ಯ. ನಾರಾಯಣಸ್ವಾಮಿ ಅಂತ. ವಯಸ್ಸು ಅರೌಂಡ್ 70 ಆಗಿರ್ಬೋದು. ರೇಷ್ಮೆ ಬೆಳೆ. ಅವು ತೋಟದ್ದೇ, ಸ್ವಂತ ತೋಟದ್ದು. ಬೆಳಗ್ಗೆ ಸೊಪ್ಪು ಕೊಯ್ಯೋ ಹೋಗಿ ಈ ಥರ ಆಗಿರೋದು. ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರು ಈ ಥರ ಆಗಿದೆ ಅಂತ, ನಮಗೆ ಡೆತ್ ಆಗಿದೆ ಅಂತ ಇಂಟಿಮೇಷನ್ ಕೊಟ್ಟರು. ಇಲ್ಲ, ಆನ್ ದ ವೇ ಹಾಸ್ಪಿಟ್ಲಿಗೆ ಬಂದಾದ್ಮೇಲೆ ಅನಿಸುತ್ತೆ ಆಲ್ಮೋಸ್ಟ್. ಇನ್ನು ಮಳೆಗಾಲದಲ್ಲಿ ಹೊಲ ಗದ್ದೆಗಳು ಹಾಗೂ ತೋಟಗಳಲ್ಲಿ ಹಾವುಗಳ ಸಂಚಾರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಕೃಷಿ ಕೆಲಸ ಮಾಡುವವರು ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ತೋಟಗಳಲ್ಲಿ ಕೆಲಸ ಮಾಡುವಾಗ ಬೂಟು ಧರಿಸುವುದು, ಕೈಗವಸು ಬಳಸುವುದು ಸೂಕ್ತ ಎಂಬುದು ನಮ್ಮ ಕಳಕಳಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.